ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ನಾನು ಅಂದ್ಕೊಂಡಿದ್ದೆ ನಂದು ಎರಡೇ ಪಾರ್ಟಲ್ಲಿ ನನ್ನ ದಿವಾಲಿ ವ್ಲಾಗ್ ಮುಗ್ದೋಗುತ್ತೆ ಅಂತ. ಬಟ್ ಇವಾಗ 4th ಡೇ ಆಫ್ ದಿವಾಲಿದು ಸಹಿತ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ ಸಿಸ್ಟರ್ ಅವ್ರ ಸಹಿತನೂ ನನಗೆ ಫ್ರೆಂಡು ಅವ್ರ ಮನೆಗೆ ಆ್ಯಕ್ಚುಲಿ ನನಗೆ ಕುಂಕುಮಕ್ಕಂತ ಕರೆದಿದ್ರು. ಸೊ ನಾನು ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ಆ್ಯಕ್ಚುಲಿ ಅವ್ರ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಅಲಂಕಾರ ಅಂತೂ ಔಟ್ಸ್ಟ್ಯಾಂಡಿಂಗು, ಸಖತ್ ಸಖತ್ತಾಗಿತ್ತು. ನೋಡಿ ಇಲ್ಲಿ ನೋಡ್ತಾ ಇದ್ರಲ್ಲ ಎಷ್ಟು ಚೆಂದ ಡೆಕೋರೇಷನ್ ಮಾಡಿದ್ರು ಅಂತ ಹೇಳಿದರೆ ನನಗಂತೂ ತುಂಬ ಖುಷಿ ಆಯಿತು ಡೆಕೋರೇಷನ್ ನೋಡಿ. ನನ್ನ ಫ್ರೆಂಡ್ಸಲ್ಲಿ ಏನಂತ ಹೇಳಿದರೆ ಎಲ್ಲರೂ ತುಂಬ ಪೂಜೆ ಅಂತ ಜಾಸ್ತಿ ಮಾಡೋರೇ ಇದ್ದಾರೆ ಅಂತ ಅಂದ್ಕೊತೀನಿ. ಇವಳು ಆ್ಯಕ್ಚುಲಿ ನನ್ನ ಫ್ರೆಂಡನ್ನ ಸಿಸ್ಟರ್ ಆ್ಯಕ್ಚುಲಿ. ಅವಳು ಸಹಿತ ಇವಾಗ ನನಗೆ ತುಂಬ ಅಂದರೆ ತುಂಬ ಫ್ರೆಂಡ್. ಸೊ ಅವ್ರ ಮನೆಗೆ ಹೋದಾಗ ಅವ್ರ ಊರ ಸ್ಟೈಲ್ದು ಹೋಳಿಗೆ, ಒಬ್ಬಟ್ಟು ಮತ್ತು ಒಬ್ಬಟ್ಟಿಂದು ಸಾರು ಬರುತ್ತಲ್ಲ ಅದು, ರೈಸ್, ಆಮೇಲೆ ಅವ್ರದ್ದು ಒಂದು ಬದನೆಕಾಯಿ ಎಣ್ಗಾಯಿ ಅಂತ ಬರುತ್ತೆ ಅದೆಲ್ಲ ಅವ್ರದ್ದು ಸ್ಪೆಷಲ್ ಐಟಮ್ ನನಗೆ ಆಫರ್ ಮಾಡಿದರು. ಅದಂತೂ ತುಂಬ ಅಂದರೆ ತುಂಬ ಟೇಸ್ಟ್ ಇತ್ತು. ನಾನು ಆ್ಯಕ್ಚುಲಿ ಈ ಸಾರಿ ಹಾಕೊಂಡು ಹೋಗಿದ್ದೆ ಅವತ್ತು. ರೆಡ್ ಬ್ಲೌಸ್ ಬಂದು ಗ್ರೀನ್ ಸಾರಿ, ಇದು ಬಂದು ಹೊಸ ಸಾರಿನೇ ಇತ್ತು. ನಾನು ಒಂದು ಸಲನೂ ಉಟ್ಟೇ ಇರಲಿಲ್ಲ. ಸೊ ಅದಕ್ಕೆ ಏನಂತ ಹೇಳಿದರೆ ಪೂಜೆಗಂತ ಹೇಳಿಬಿಟ್ಟು ನಾನು ಹೊಸದೇ ಉಟ್ಕೊಂಡು ಹೋಗಿದ್ದೆ. ಸೊ ಅದಕ್ಕೆ ಮ್ಯಾಚಿಂಗ್ ಜ್ಯುವೆಲ್ರಿ ಸಹಿತ ಹಾಕಿದ್ದೆ. ಸೊ ಇವತ್ತು ಲಾಸ್ಟ್ ಡೇ ದೀಪಾವಳಿ ಆಗಿದ್ದರಿಂದ ಸ್ವಲ್ಪ ವೀಡಿಯೋಸ್ ಮತ್ತು ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಫೋಟೋಸ್ ತೊಗೊತಾ ಇದ್ದೆ. ಆ್ಯಕ್ಚುಲಿ ನಂಗೆ ದೀಪದ ಜೊತೆಗೆ ಫೋಟೋ ತೆಗೆಸ್ಕೊಳ್ಳೋದಂದರೆ ತುಂಬ ಇಷ್ಟ ಆ್ಯಕ್ಚುಲಿ. ಎಲ್ಲ ದೀಪಾವಳಿಯಲ್ಲಿ ಅದೆಷ್ಟು ಫೋಟೋಸ್ ಇದೆ ಗೊತ್ತಿಲ್ಲ. ಲಾಸ್ಟ್ ಇಯರು ಅಷ್ಟೇ ತುಂಬ ಅಂದರೆ ತುಂಬ ಫೋಟೋ ತೆಕ್ಕೊಂಡಿದ್ದೆ. ಈ ಸಲವೂ ಅಷ್ಟೇ ತುಂಬ ಫೋಟೋ ತೆಕ್ಕೊಂಡಿದ್ದೀನಿ. ಬಟ್ ಕಂಪ್ಯಾರಿಟಿವ್ಲಿ ಲಾಸ್ಟ್ ಇಯರ್ಗಿಂತ ತುಂಬ ಈ ಸಲ ಕಮ್ಮಿ ಫೋಟೋಸ್ ಆ್ಯಕ್ಚುಲಿ. ನಾನು ಅನ್ಕೊತೀನಿ ಈ ಸಲ ಎಲ್ಲರ ದೀಪಾವಳಿನೂ ಇದೇ ಥರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಂತ ಅಂದ್ಕೊತೀನಿ. ಬಿಕಾಸ್ ಎಲ್ಲರ ಸ್ಟೇಟಸ್ ಸಹಿತ ನಾನು ನೋಡ್ತಾ ಇದ್ದೆ, ಹಾಗೆ ಎಲ್ಲ ಸ್ಟೋರೀಸ್ ಎಲ್ಲ ನೋಡ್ತಾ ಇದ್ದೆ. ಎಲ್ಲರದು ತುಂಬ ಅಂದರೆ ತುಂಬ ಚೆನ್ನಾಗಿ ಸಲ ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ದಾರೆ. ಹಾಗೆ ನಾನು ಕೂಡ ತುಂಬ ಚೆನ್ನಾಗೇ ಸೆಲೆಬ್ರೇಟ್ ಮಾಡಿದೆ. ಆಮೇಲೆ ಆ್ಯಕ್ಚುಲಿ ನಾನು ಹೇಳಿದ್ದೆ ಅಲ್ಲ, ಈವನ್ ದೀಪಾವಳಿ ಹಬ್ಬ ಮುಗಿದ ಮೇಲೂ ನಮ್ಮ ಹಸ್ಬೆಂಡ್ಗೆ ತುಂಬ ದೀಪಾವಳಿದು ಗಿಫ್ಟ್ಸ್ ಬರ್ತಾನೆ ಇರುತ್ತೆ ಅಂತ. ಹಾಗೆ ಅವರು ನೆಕ್ಸ್ಟ್ ಡೇ ಬರುವಾಗ 2 ಗಿಫ್ಟ್ ಏನೋ ತೊಗೊಂಬಂದಿದ್ರು. ಅದರಲ್ಲಿ ಈ ಥರ ನಮ್ಕೀನು ಮತ್ತು ರಸಗುಲ್ಲ, ಆಮೇಲೆ ಜಾಮೂನ್ ಎಲ್ಲನೂ ಇತ್ತು. ಆಮೇಲೆ ಇನ್ನೊಬ್ಬರು ಯಾರೋ ಹೋಮ್ ಮೇಡ್ ನಮ್ಮ ಕಡೆ ಕಜ್ಜಾಯ ಅಂತ ಮಾಡ್ತೀವಿ ಅದು ಮತ್ತು ಚಕ್ಲಿ ಇದನ್ನೆಲ್ಲ ಕಳಿಸಿದ್ರು. ತುಂಬ ಅಂದರೆ ತುಂಬ ಟೇಸ್ಟ್ ಇತ್ತು. ಮತ್ತು ಇನ್ನೊಂದು ಯಾರೋ ಅವ್ರಿಗೆ ಫುಲ್ ಡ್ರೈ ಫ್ರೂಟ್ಸ್ ಸಹಿತನೂ ಕೊಟ್ಟಿದ್ದರು. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ದೀಪಾವಳಿದು ನಾನು ಆಲ್ಮೋಸ್ಟ್ 3 ವ್ಲಾಗ್ಸ್ ಆಲ್ರೆಡಿ ಹಾಕಿದ್ದೀನಿ, ನೀವೆಲ್ಲರೂ ಯೂಟ್ಯೂಬಲ್ಲಿ ನೋಡ್ಬೋದು. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.